ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಂಗೆ ಯಾಕೋ ಮೂಡ್ ಆಫ್, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ಎಲ್ಲ ಹೋಗೋಣ ಅಂತ ಹೇಳ್ಕೊಂಡು. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಟ್ ಹುಡುಗರಿಗೆ ಸ್ಕೂಲಿಗೆ ರಜೆ ಹಾಕ್ಸಂಗಿರ್ಲಿಲ್ಲ. ಹಾಗಾಗಿ ಅವರಿಬ್ಬರಿಗೆ ಏನು ಮಾಹಿತಿ ಕೊಡ್ತಿದ್ದಂಗೆ ಅವರಿಬ್ಬರು ಸ್ಕೂಲಿಗೆ ಕಳಿಸ್ಬಿಟ್ಟು ನಾವಿಬ್ಬರೇ ಹೊರಟಿದೀವಿ. ಯಾಕೋ ತುಂಬಾ ಮೂಡ್ ಆಫ್ ಆಗಿತ್ತು. ಬೆಳಗ್ಗೆ ಎಣ್ಣೆ ಹೊಡಿಯಕ್ ಹೋಗ್ತೀನಿ ಅಂತಂದೆ. ಬೇಡ ಬೇಡ, ಅದಕ್ಕಿಂತ ಕಿಕ್ಕುಳ ಅಂತ ಒಂದ್ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ನೋಡಿ ಎಲ್ಲ ಗೊತ್ತಿಲ್ಲ. ಅಚ್ಚಕನ್ನೆ ಫಾಲ್ಸ್ ಅಂತ ಹೇಳ್ಕೊಂಡು, ಅದು ನೀರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಹೋಗಿ ಏನ್ ಕತೆ ಆಗಿದೆ ಏನು ಅಂತ ಹೇಳ್ಕೊಂಡು. ಬಟ್ ನೋಡೋಣ, ಪ್ಲೇಸ್ ಆತ್ ನೋಡ್ಕೊಬಾರೋಣ ಅಂತ ಹೇಳ್ಕೊಂಡು ಮೂಡ್ ಫ್ರೆಶ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೊರಟಿದೀವಿ. ನಿಮ್ಗೆ ಏನಾದ್ರು ಹೇಳೋದಿತ್ತ? ಓಕೆ, ನಾನು ದಾರಿಯಲ್ಲಿ ಹೋಗ್ತಾ ಏನೇನು ಸಿಗುತ್ತೆ ಏನು ಅಂತ ತಿಳ್ಕೊಂಡು ಯಾವ ಥರ ಇದೆ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮೋಸ್ಟ್ಲಿ ಸುಮಾರು ಜನ ಗೊತ್ತಿಲ್ಲ, ಅಚ್ಚಕನ್ನೆ ಫಾಲ್ಸ್ನ ತುಂಬಾ ರೇರ್ ಕೇಳಿರೋದು. ನಾನು ಇದೇ ಫಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ, ಅಚ್ಚಕನ್ನೆ ಫಾಲ್ಸ್ ಅಂತ ಇತ್ತು. ಹೆಸರೇನೋ ಕೇಳ್ದಂಗೆ ಇತ್ತು, ಬಟ್ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಭದ್ರಾವತಿಯಿಂದ 80 ಕಿಲೋಮೀಟರ್ಸ್ ಸರೌಂಡಿಂಗಲ್ಲಿದೆ. ತೀರ್ಥಹಳ್ಳಿ ಹೋಗ್ಬೇಕು. ಶರಾವತಿ ನದಿ ನೀರಿನ ಮೂಲ ಅಂತ. ನೋಡೋಣ ಹೇಗಿದೆ, ನೀರಿದೆಯಾ ಇಲ್ವಾ, ನೀರಿದ್ರೆ ಯಾವ ಥರ ಇದೆ ಪ್ಲೇಸು, ಸೇಫ್ ಎಷ್ಟ ಎಲ್ಲ ತಿಳಿಸ್ತಾವ. ನಾವೀಗ ಬಂದಿರೋದು ಇದು ಉಂಬಳೆಬೈಲಿಂದ ಲೆಫ್ಟಿಗೆ ಹೋಗ್ಬೇಕು. ಇದು ಕೊಪ್ಪ ರೋಡು. ಆ ಕಡೆ ಸ್ಟ್ರೈಟ್ ಬ್ಯಾಕ್ ಹೋದ್ರೆ ಬ್ಯಾಕ್ ಅಂತ ಇದೆಯಲ್ಲ, ಅದು ಶಿವಮೊಗ್ಗ ರೋಡು. ಸ್ಟ್ರೈಟ್ ಹೋದ್ರೆ ಕೊಪ್ಪದಲ್ಲಿ ಮತ್ತೆ ಡೈವರ್ಷನ್ ತಗೊಬೇಕು. ಮೇ ಬಿ ಕೊಪ್ಪದಲ್ಲಿ ಡೈವರ್ಷನ್ ಅಂತ ಅನ್ಸುತ್ತೆ. ನೋಡುವ ಗೂಗಲ್ ಮ್ಯಾಪ್ ಯಾಕೆ ಕರ್ಕೊಂಡು ಹೋಗೋದು ಹಾಗೆ ಕರ್ಕೊಂಡು ಹೋಗ್ತೀವಿ. ಮಧ್ಯಕ್ಕೆ ಒಂದು ಹೋಗ್ತಾನೆ. ಇನ್ನೊಂದು ಸ್ಪೆಷಲ್ ಹೋಟೆಲ್ ಇದೆ, ತೋರಿಸ್ತೀನಿ. ಇಲ್ಲಿ ಸಾಧಾರಣ ಭದ್ರಾವತಿ, ಶಿವಮೊಗ್ಗ, ಆಮೇಲೆ ಸರೌಂಡಿಂಗ್ ಸುಮಾರು ಕಡೆಯಿಂದೆಲ್ಲ ಬರ್ತಾರೆ. ಏನಕ್ಕೆ ಅಂದ್ರೆ ನೀರು ತಿನ್ನಲಿಕ್ಕೆ. ಏನಂತಂದ್ರೆ ನೇಚರ್ ಮಧ್ಯೆ ಕೂತ್ಕೊಂಡು ತಿನ್ಬೋದು. ಅಲ್ಲಿ ಯಾವುದೇ ರೀತಿ ಕೂರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನೀವು ಪಾರ್ಸಲ್ ತಗೊಬೇಕು. ಆ ಕಡೆ ಗದ್ದೆ ಇದೆ, ಪಕ್ಕದಲ್ಲಿ ಒಂದು ಹಳ್ಳ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ತಿನ್ಬೇಕು. ಈ ಮಾಹಿತಿ ಎಲ್ಲ ಕೊಡೋದು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಮುಂದೆ ರೈಟಿಗೆ, ಅದೇ ಇನ್ನೊಂದು ಸ್ವಲ್ಪ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಫುಲ್ ಜನ ಸೇರಿರುತ್ತೆ ಇಲ್ಲಿ. ಚೆಕ್ ಪೋಸ್ಟ್. ಏನೇ ಹೇಳಿ, ನಮ್ಮ ರೋಡೇ ಚಂದ. ಸುತ್ತಮುತ್ತ ನೇಚರು, ರಸ್ತೆ. Next right onto Matanakoppa Road. ಇಲ್ಲಿಂದ ರೈಟಿಗೆ ಹೋದ್ರೆ ತೀರ್ಥಹಳ್ಳಿ ರೋಡ್ ಟಚ್ ಆಗುತ್ತೆ. ಸ್ಟ್ರೈಟ್ ಹೋದ್ರೆ ಕೊಪ್ಪ. Continue on Matanakoppa Road for 5 kilometers. ಇದು 5 ಕಿಲೋಮೀಟರ್ಸ್ ಥಿಕ್ಕೆಸ್ಟ್ ಫಾರೆಸ್ಟ್. ಮಳೆಗಾಲದಲ್ಲಿ ಸೇತುವೆ ಮೇಲೆಲ್ಲ ನೀರು ಬಂದಿರುತ್ತೆ, ದಾಟ್ಲಿಕ್ಕೆ ಆಗಲ್ಲ. ಇಲ್ಲಿ ಕಾಡಾನೇನಾ? ಯಾವ ಬಂತು ಕಾಡಾನೆ? ನೋಡಕ್ಕೆ ಕಾಡಾನೆ ಇದಾವೆ, ಎಚ್ಚರಿಕೆ ಅಲ್ಲ, ಬಂದ್ರೆ ಮಾತಾಡ್ಸ್ಕೊಂಡು ಹೋದ್ರೆ ಆಯ್ತು.
ಆಗುತ್ತೆ. ಇಲ್ಲಿ ಸೀದಾ ಹೋದ್ರೆ ಕುದುರೆಗುಂಡಿ ಹೋಗುತ್ತೆ, ಕೊಪ್ಪ ಕುದುರೆಗುಂಡಿ. ಇಲ್ಲ ಮತ್ತೆ ರೈಟಿಗೆ ತಗೊಬೇಕು. ಇದು ತೀರ್ಥಹಳ್ಳಿ ರೋಡ್ ಟಚ್ ಆಗುತ್ತೆ. In 200 meters, turn left onto National Highway 169. ಕೈ ಕಟ್ಕೊಂಡು ಕೂತಿರಲ್ಲ ಸ್ಕೂಲಾಗಿ ಸ್ಟೂಡೆಂಟ್ಗಳು ಕೂತಂಗೆ ಡ್ರೈವ್ ಸ್ಟೇರಿಂಗ್ ಬಿಟ್ಟು ಒದ್ದಾಡ್ತಿದ್ದಾರೆ ಅಂದಾಗ ಹೆಲ್ಪ್ ಮಾಡ್ತೀನಿ. Continue on National Highway 169 for 14 kilometers. ಮುಂದೆ ಎಡಕ್ಕೆ ಕಾಣ್ತಾ ಇದೆಯಲ್ಲ, ಇದು ಬೆಜ್ಜವಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಮಕರ ಸಂಕ್ರಾಂತಿ ದಿವಸ ಇಲ್ಲಿ ಜಾತ್ರೆ ನಡೆಯುತ್ತೆ, ತುಂಬ ಜೋರಿರುತ್ತೆ. ಸೇಮ್ ಅಯ್ಯಪ್ಪ ಸ್ವಾಮಿ ಏನು ಶಬರಿಮಲೆಯಲ್ಲಿ ಗರುಡ ಬರುತ್ತಲ್ಲ, ಅದೇ ರೀತಿ ಇಲ್ಲೂ ಗರುಡ ಎಲ್ಲ ಬರುತ್ತೆ. ಉತ್ಸವ ಎಲ್ಲ ತುಂಬ ಜೋರಾಗಿರುತ್ತೆ ಅಯ್ಯಪ್ಪ ಸ್ವಾಮಿ. ಇದುವರೆಗೂ ಹೋಗೇ ಇಲ್ಲ. ಓಕೆ, Continue for 12 kilometers. ದೇವರೇ ಕಾಪಾಡಬೇಕು. ನೋಡೋಣ, ವಾಪಸ್ ಬರ್ತಿದ್ದಿಲ್ಲ ಅಂತಿದ್ರೆ ಸಾಕು. ಗೂಗಲ್ ತೋರಿಸ್ತಿದ್ದೆ, ನನಗೆ ಗೊತ್ತಿಲ್ಲ 12 ಕಿಲೋಮೀಟರ್ ಈ ರೋಡಲ್ಲಿ ಹೋಗ್ಬೇಕು ಅಂತ. ನೋಡುವ, ರೋಡ್ ಅಡ್ಡಿಲ್ಲ, ಓಕೆ, ಬಟ್ ಹೋಗ್ತಿರೋ ಪ್ಲೇಸಿಂಗ್ಗೆ ಈ ರೋಡ್ ಕರೆಕ್ಟ್ ಇದೆಯಾ ಇಲ್ವೋ ಯಾರಿಗೂ ಗೊತ್ತು. ಎಲ್ಲ ಬಿಟ್ಟು ಕೊಣಂದೂರಿಗೆ ಬಂದ ಕಾಡೊಳಗಿಂದ ಕೊಣಂದೂರಿಗೆ ಬರೋದಾಗಿದ್ರೆ ಬೇರೆ ರೂಟ್ ಇತ್ತಪ್ಪ. ಮತ್ತಿಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇತ್ತಲ್ಲ, ಮಳಲಿ ಮಠ. ಜಸ್ಟ್ ಫಾಲೋ ಗೂಗಲ್ ಮ್ಯಾಪ್. ನಿಮ್ ಪಪ್ಪ ಹಾಕಿದ್ದು ಎಂತ ನೋಡ್ದೆ. ನಮ್ಗೆಲ್ಲ ಬೈಕಲ್ಲಿ ಒಬ್ರನ್ನ ಕೂರ್ಸ್ಕೊಂಡು ಹೋಗಕ್ಕೆ ಬೇಜಾರಾಗುತ್ತೆ, ಇಬ್ರಿಬ್ರು ಹುಡುಗಿರ್ನ ಕೂರ್ಸ್ಕೊಂಡು ಹೋಗ್ತೀವಲ್ಲ. ಪುಣ್ಯಾತ್ಮನ ಪುಣ್ಯವಂತನ
ನನ್ಗೂ ಈ ಥರ ಬೈಕಲ್ಲಿ ಹೋಗ್ಬೇಕಂತ ಆಸೆ. ಇಷ್ಟು ದೂರ ಬಿಸಿಲಲ್ಲಿ ಹೆಂಗೆ ಡ್ರೈವ್ ಮಾಡ್ಕೊಂಡು ಡ್ರೈವ್ ಮಾಡೋದ್ ಸಮಸ್ಯೆ ಇಲ್ಲ, ಇಬ್ರು ಹುಡುಗಿರಿಲ್ಲ, ಅದೇ ಬೇಜಾರು. ಶಂಕರಳ್ಳಿ ಮಲ್ಲೇಶ್ವರ ಅರಳೇಶ್ವರ ಅಚ್ಚಕನ್ನಿ ಫಾಲ್ಸ್ ಲೆಫ್ಟ್. ಅರಳೇಶ್ವರಳ್ಳಿ ಎಲ್ಲ ಕೇಳಿನಲ್ರಿ. ನಾನು ಕೇಳಿದ್ರಲ್ಲ, ನೋಡಿದ್ದೆ ಎಲ್ಲಿ ಅಲ್ಲೇ ಬೋರ್ಡ್ ಅಲ್ಲಿ. Continue for 150 ಅದೇ ಊರು. meters. ಅದೇ ಊರ್ನೇ ಯಾಕ ಬಾಯ ಕೇಳಿ ಮಲ್ಲೇಶ್ವರದಲ್ಲಿ ನೆಂಟರಿದ್ದಾರೆ. ನಮ್ದು ಡಾಕ್ಟರ್ ಮಾವ ಇದ್ದಾರಲ್ಲ, ಅವರು ತಮ್ಮ ಅಂತ ಹೇಳಿದಾಗ ಹೆಂಡತಿ ತಮ್ಮ ಅಂತ ತೋರಿಸಿದ್ರು. ಅವ್ರ ಹೆಂಡತಿ ಮನೆ ಇಲ್ಲ ಮಲ್ಲೇಶ್ವರ. ಮಾತಾಡ್ಸ್ಕೊಂಡು ಹೋಗೋಣ. Take the next right. ಅರಳೇಶ್ವರಳ್ಳಿ ಇದೆಯಾ? ಇದೆಲ್ಲ ರೈಟಿಗೆ ಅಂತೆ. ಇದೆ right ಇದೆ. ಅಚ್ಚಕನ್ನಿ ಜಲಪಾತಕ್ಕೆ ದಾರಿ 1.2 ಕಿಲೋಮೀಟರ್. In 500 meters, continue straight. ಒಂದು ರೋಡಲ್ಲಿ ಬಂದೀವಲ್ರಿ, ಗಾಡಿ ಹೋಯ್ತದೆ ಇಲ್ಲ ನೋಡಕ್ಕೆ. ಓಕೆ, ಪ್ಲೇಸಿಗೆ ಬಂದು ತಲುಪಿದ್ದೀವಿ. ಎಲ್ಲೋ ನೀರಿನ ಶಬ್ದ ದೂರದಲ್ಲಿ ಕೇಳ್ತಾ ಇದೆ. ವಾಕಬಲ್ ಡಿಸ್ಟೆನ್ಸು 500 ಮೀಟರ್ ಅಂತಿದೆ. ನೋಡೋಣ. ಎಂಟ್ರೆನ್ಸ್ ಫೀಸ್ ಏನಾರು ಇದೆಯಾ? ಮನುಷ್ಯರಿದ್ರೆ ಅದೇ ದೊಡ್ಡದು. ಯಾವ ದಾರಿ ಅದ? ಇದಲ್ಲ, ನೋಡೋಣ ಬರ್ರಿ. ಇಲ್ಲೊಂದು ಯಾವುದೋ ದಾರಿ ಇದೆ, ಅದಲ್ಲ ಅನ್ಸುತ್ತೆ. ಅಂತ ಗುನುಗುನು ಅಂತಿದ್ದೀರಲ್ರಿ. ಮಾತು ಕೇಳಿಸ್ತಾ ಇದೆ. ಓ, ಕಾರ್ ತಂದಿದ್ರೆ ಇಲ್ಲಿ ಕೆಳಗೆ ಹಾಕ್ಬೋದಿತ್ತು ಆರಾಮಾಗಿ. ಅಲ್ಲ, ಇಲ್ಲೆಲ್ಲ ರಿವರ್ಸ್ ತೆಗ್ದಿದಾರಲ್ಲ, ನಿಲ್ಲಿಸಿ. ಎಂತ ಸ್ಮಶಾನವ, ಎಂತ ಕತೆ? ಒಳ್ಳೆ ಹೆಣ ಸುಡೋ ಜಾಗ ಇದ್ದಂಗಿದೆ. 100% ಹೌದು. ಇಲ್ಲೆಲ್ರಿ, ಅಲ್ಲೇ ಹೋಗ್ಬೇಕಿತ್ತ ಅಂತ. ಬನ್ನಿ, ಒಂದು ಪ್ರದಕ್ಷಿಣೆ ಹಾಕ್ದಂಗೆ ಆಯ್ತು ಹೆಣ ಸುಡೋ ಜಾಗಕ್ಕೆ. ನೀರಿನ ಶಬ್ದ ಕೇಳಿದೆಲ್ಲ ಸರಿ. ಕೊನೆಗೆ ಇದೇ ದಾರಿಲಿ ಬರಂಗಾಯ್ತಾ? ಕಣ್ಕಣಲ್ವಾ? ಅಲ್ಲ, ನಾನು ಅಲ್ಲೇ ಬಂದಪ್ಪ. ಗಡಿ ಬಿಡಿ ಯಾಕೆ ನಿಧಾನಕ್ಕೆ ಬರ್ಲಿಕ್ಕಾಗಲ್ವಾ? ಬನ್ನಿ ಬನ್ನಿ. ಏನಾಯ್ತು? ರಕ್ತ ಬಂತಾ? ಆಯ್ತಾಯ್ತು ಬಾ.
ಲೆಟ್ಸ್ ಎಕ್ಸ್ಪ್ಲೋರ್ ಅಚ್ಚಕನ್ನೆ ಫಾಲ್ಸ್. ಆಹಾ, ಅದ್ಭುತವಾದ ರಸ್ತೆ. ಇಲ್ಲಿ ಮತ್ತೆ ಮುಳ್ಳಿದೆ, ಹುಷಾರಾಗಿ ಬರಬೇಕು. ಏನು ಕುಂತ್ಕೊಂಡು ಬರ್ತಾ ಇದ್ರೆ, ಅದಕ್ಕೆ ಹೇಳೋದು ಈ ವಯಸ್ಸಾದ ಹೆಂಗಸ್ರನ್ನೆಲ್ಲ ಕರ್ಕೊಂಬರ್ಬಾರ್ದು ಅಂತ. ವಾವ್, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಸೂಪರ್. ಹಾಂ, ಮಸ್ತ್. ನಾನು ಆ ಕಡೆಯಿಂದ ಕೆಳಗೆ ಹೋಗುವ ಬರಲ್ಲ, ಇಲ್ಲೇ ಇರ್ತೀಯಾ? ಹಾಂ ಹಾಂ, ಸ್ನಾನ ಮಾಡಲ್ಲ, ಸಿಕ್ಕಾಪಟ್ಟೆ ಡೆಪ್ತ್ ಇದೆ. ಅಲ್ಲಿಂದ ವೀಡಿಯೋ ಮಾಡ್ತೀನಿ, ಇಲ್ಲೇ ಇರು. ಹಾಂ, ಓಕೆ. ಹುಷಾರು, ಜಾರ್ಕೊಂಬಂದು ಬಿದ್ದೀಯಾ ಕೆಳಗೆ. ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ಬೇಕು, ಜಾರುತ್ತೆ. ವಾವ್, ಇಟ್ಸ್ ರಿಯಲಿ ಅಡ್ವೆಂಚರಸ್. ಸಪೋರ್ಟಿಗಿನ ಬಳ್ಳಿ ಇದೆ. ಅಮ್ಮ, ನಾರ್ಮಲ್
ಫ್ರೀ ಮಸಾಜ್ ಮೀನುಗಳು. ಏನು ಮಾಡ್ತಿದ್ದಾವೆ ಅಂತ ಗೊತ್ತಾಗ್ತಿಲ್ಲಲ್ಲ. ಬಾ ಇನ್ನು ಸ್ವಲ್ಪ ಮುಂದೆ ಇಲ್ಲಿಗೆ ಬಾ. ಇದು ದಾರಿ. ನಾವು ಆ್ಯಕ್ಚುಲಿ ಅವಾಗ ಇಲ್ಲಿ ಬರಬೇಕಿತ್ತು. ಇದನ್ನ ಬಿಟ್ಕೊಂಡು ಅಲ್ಲೆಲ್ಲ ಸ್ಮಶಾನದಲ್ಲಿ ಬಂದ್ವಿ. ಇಲ್ಲೊಂದು ಅದ್ಭುತ ಇದೆ ನೋಡು. ನೋಡಿಲ್ಲಿ ಒಂದು ಕಾಚ ತೇಲ್ತಾ ಇದೆ. ಯಪ್ಪ ಉಸಿರು ಮೇಲೆ ಕೆಳಗೆ ಆಯ್ತು ನೋಡಿ. ನೋಡಿ ನಾವು ಅವಾಗ ಇಲ್ಲಿಂದ ಹೋದ್ವಿ. ಅಲ್ಲಿ ಆ ದಾರಿಲಿ ಹೋಗಿ ಮುಳ್ಳಿತ್ತು, ಅಲ್ಲಿ ಹೋದರೆ ಸ್ಮಶಾನ ಇತ್ತು. ಆ್ಯಕ್ಚುಲಿ ದಾರಿ ಇದು. ಕನ್ಫ್ಯೂಸ್ ಆಗಿಬಿಡಿ. ಯಾರು ಬಂದರೆ ನೆಕ್ಸ್ಟು ಸೀದಾ ಇಲ್ಲಿ ಬಂದು ಇಲ್ಲಿ ಇಳಿದ್ರೆ ಇದೇ ದಾರಿ, ಡೈರೆಕ್ಟ್ ಫಾಲ್ಸಿಗೆ ಹೋಗುತ್ತೆ. ಈ ಕಡೆ ಹೋದರೆ ಸ್ಮಶಾನ. ಇನ್ನೂ ಬರ್ತಾನೆ ಇದ್ದಾರೆ ಎಲ್ಲ. ಆಯಿತು, ನಾವು ಹೋಗುವ. ಹಾಗೆ ಬರ್ತಾ ಬೆಜ್ಜೊಳ್ಳಿ ಉಡುಪಿ ಹೋಟ್ಲಲ್ಲಿ ಒಂದು ಊಟ ಮುಗಿಸಿ ಮುಡುಬಾ ಸೇತುವೆ ಮೇಲೆ ಒಂದು ಸೆಲ್ಫಿ ತಕ್ಕೊಂಡು ಮನೆ ದಾರಿ ಹಿಡಿದ್ವಿ.